ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕುಕ್ಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಏನಂದರೆ ಸಿಂಪಲಾಗಿ ಫಿಶ್ ಕಬಾಬ್ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ 600 ಗ್ರಾಮಷ್ಟು ಫಿಶ್ಶು ತಗೊಂಡಿದ್ದೀನಿ. 1 kg ಫಿಶಲ್ಲಿ 400 ಗ್ರಾಮ್ ಕ್ಲೀನಿಂಗ್ ಹೋಗಿ ಇನ್ನು 600 ಗ್ರಾಮ್ ಉಳ್ಕೊಳುತ್ತೆ. ಅದಕ್ಕೆ ನಾನು 2 ಫಿಶ್ ಕಬಾಬ್ ತಗೊಂಡಿದ್ದೀನಿ, ತೇಜು ತಗೊಂಡಿದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದಂತೇಳಿ. ಮತ್ತು 1 ಮೊಟ್ಟೆ ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತದೆ. ಆ ಪುಡಿ ಉಪ್ಪು ತಗೊಂಡಿದ್ದೀನಿ, ಪುಡಿ ಉಪ್ಪು ತಗೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಓಂಕಾಳು ಸ್ವಲ್ಪ ಬೇಕಾಗುತ್ತೆ. ಓಂಕಾಳು ಜೀರಿಗೆ ಥರ ಇರುತ್ತೆ. ಮತ್ತು ಅಚ್ಚ ಖಾರದ ಪುಡಿ, ಗರಂ ಮಸಾಲ, ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕೊಳ್ಳಿ, ನಿಂಬೆಹಣ್ಣು ಇಲ್ಲಾಂದರೆ ವೆನಿಗರ್ ಹಾಕೊಳ್ಳಿ. ಮತ್ತು ಸ್ವಲ್ಪ ಕಾರ್ನ್ ಫ್ಲೋರ್ ಬೇಕಾಗುತ್ತೆ, ಬಾಂಡಿಂಗಿಗೆ ಚೆನ್ನಾಗಿರುತ್ತೆ. ಇಷ್ಟೇ ಬೇಕಾಗಿರೋದು ಫಿಶ್ ಕಬಾಬ್ ಮಾಡೋಕ್ಕೆ. ಮತ್ತು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರಶ್ನೆ ನಾನಿಲ್ಲಿ ಫಿಶ್ ಕಬಾಬ್ ಮಾಡೋಕ್ಕೆ ಫಿಶ್ ಒಂದು ಇದಕ್ಕೆ ಹಾಕೊಂಡು ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ನಿಮಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಗರಂ ಮಸಾಲ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಗರಂ ಮಸಾಲ ಸಾಕಾಗುತ್ತೆ. ಮತ್ತು ಕಾರ್ನ್ ಫ್ಲೋರ್ 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ. ಕಲಿಸ್ಕೊಂಡು ನೋಡಿ, ಆಮೇಲೆ ಬೇಕಾದ್ರೆ ಹಾಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಅಷ್ಟೇ ಹಾಕೊಂಡಿರೋದು. ಇಷ್ಟು ಓಂಕಾಳು ಜಾಸ್ತಿ ಹಾಕೋಬೇಡಿ, ಒಂದು ಸ್ವಲ್ಪ ಹಾಕೊಳ್ಳಿ ಸಾಕು. 1/4 ಚಮಚಗಿಂತನೂ ಕಮ್ಮಿ ಹಾಕೊಳ್ಳಿ. ಅದು ಹಾಕೋದ್ರಿಂದ ಟೇಸ್ಟು ನೆಕ್ಸ್ಟ್ ಲೆವೆಲಾಗಿರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಹಾಕೋತಾಯಿದ್ದೀನಿ. ನೆಕ್ಸ್ಟು ಒಂದು ಮೊಟ್ಟೆನೇ ಥರ ಹೊಡೆದ್ಬಿಟ್ಟು ತೊಳಿಕೆ ಹಾಕ್ತಾಯಿದ್ದೀನಿ. 1 ಮೊಟ್ಟೆ ಆದರೂ ಸಾಕಾಗುತ್ತೆ. ನೋಡಿ, ಈ ಥರ ನಾನು 1 ಮೊಟ್ಟೆ ಹೊಡೆದಿದ್ದೀನಿ. ಅದು ವೈಟ್ ತಗೊಂಡಿದ್ದೀನಿ. ಆ ಗ್ರೀನ್ದೆಲ್ಲ ತೆಗ್ದು ಎಸ್ತಿದ್ದೀನಿ. ಬಂಡರ್ನ ಬೇಡ ಅಂತ ಬಿಟ್ಟಿದ್ದೀನಿ. ಮತ್ತು ನಾನಿಲ್ಲಿ ಫಿಶ್ ಕಬಾಬ 2 ಪ್ಯಾಕೆಟ್ ತಂದಿದ್ದೆ. ಇವಾಗ 1 ಪ್ಯಾಕೆಟ್ ಹಾಕೋತಾಯಿದ್ದೀನಿ. 1 ಪ್ಯಾಕೆಟ್ ಫಿಶ್ ಕಬಾಬ್ ಹಾಕೋತಾಯಿದ್ದೀನಿ. ನೆಕ್ಸ್ಟು ವೆನಿಗರು, ನಿಂಬೆಹಣ್ಣಿದ್ರೆ ಒಂದು ಅರ್ಧ ಒಳ್ಳೆ ನಿಂಬೆಹಣ್ಣು ಹಾಕೊಳ್ಳಿ. ನಿಂಬೆಹಣ್ಣಿಲ್ಲ ಅಂದರೆ ಒಂದು ಅರ್ಧ ಮುಚ್ಚದಷ್ಟು ವೆನಿಗರ್ ಹಾಕೊಳ್ಳಿ. ನಾನು ನಿಂಬೆಹಣ್ಣು ಬದಲು ಇವಾಗ ವೆನಿಗರ್ನೇ ಆಲ್ಮೋಸ್ಟ್ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿರುತ್ತೆ ಅಂತ ವೆನಿಗರ್ನೇ ಹಾಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ನಾನಿಲ್ಲಿ 1 ಸ್ಪೂನ್ ಅಷ್ಟು ಹಾಕೋತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ನೆಕ್ಸ್ಟ್ ಇದನ್ನು ಹಂಗೆ ಡ್ರೈಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ. ಏಕೆಂದರೆ ನಾವು ಮೊಟ್ಟೆ ಹಾಕಿರೋದ್ರಿಂದ, ವೆನಿಗರ್ ಹಾಕಿರೋದ್ರಿಂದ ನೀರು ಏನು ಬೇಕಾಗಲ್ಲ. ಅಕಸ್ಮಾತ್ ಬೇಕು ಅಂದರೆ ಸ್ವಲ್ಪ 1 ಸ್ಪೂನು 2 ಸ್ಪೂನು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಆದಷ್ಟು ಗಟ್ಟಿಗಿರಬೇಕಾಗುತ್ತೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಕೂಡಲೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ 3/4 ಗಂಟೆ ಮ್ಯಾಗ್ನೇಟ್ ಮಾಡೋಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆ ಹಂಗೆ ಬಿಡೋಣ. ಇವಾಗ ಸೈಡಲ್ಲಿ ಎಣ್ಣೆ ಕಾಯ್ತಿರುತ್ತೆ ನೋಡಿ. ಈ ಎಣ್ಣೆನ ಸ್ವಲ್ಪ ಬಿಸಿಯಾಗೋ ಗಂಟ ಬಿಡೋಣ. ನೋಡಿ, ಹಿಂಗೆ ಅಂದರೆ ನೀರು ಹೊಡೆದ್ರೆ ಅದು ಸಿಡಿಬೇಕು. ಸಿಡಿತಾಯಿಲ್ಲ ಅಂದರೆ ಇನ್ನೊಂದು 2-3 ನಿಮಿಷ ಬಿಡಿ, ಸಿಡ್ದೈತೆ ನೋಡಿ. ಇವಾಗ ನೆಕ್ಸ್ಟ್ ಇಲ್ಲಿ ಒಂದೊಂದು ಪೀಸ್ನೇ ಇಲ್ಲಿ ಫಿಶ್ ಈ ಥರ ಬಿಡ್ತಾಯಿದ್ದೀನಿ. ಜಾಸ್ತಿ ಹಾಕೋಬೇಡಿ, ಆದಷ್ಟು ಸ್ವಲ್ಪನೇ ಹಾಕೊಳ್ಳಿ. ನಾನು ಇಲ್ಲಿ ಯಾವುದೇ ಕಲ್ಲರ್ ಆ್ಯಡ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕಲ್ಲರ್ ಬಂದಿಲ್ಲ. ನಿಮಗೆ ಕಲ್ಲರ್ ಬೇಕು ಅಂದರೆ ನೀವು ರೆಡ್ ಕಲರ್ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ನ್ಯಾಚುರಲಾಗಿ ಏನು ಬರುತ್ತೆ ಅದನ್ನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.
ನಾನು ಪದೇ ಪದೇ ಹೇಳೋದಷ್ಟೇ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ತುಂಬ ವೀಡಿಯೋಗಳು ಇನ್ನು ಮುಂದೆ ಬರ್ತಾ ಇರ್ತವೆ ನೋಡಿ. ಬಿಟ್ಟಾದ್ಮೇಲೆ ನಾನು ಈ ಥರ ತಿರ್ಸ್ಕೊತಾ ಇದ್ದೀನಿ. ಒಂದೇ ಒಂದು 30 ಸೆಕೆಂಡ್ 1 ನಿಮಿಷ ಆದಮೇಲೆ ಈ ಥರ ತಿರ್ಸ್ಕೊಳ್ಳಿ. ಆವಾಗ ಮಸಾಲ ನೀಟಾಗಿ ಹಿಡ್ದಿರುತ್ತೆ ಒಂದು ಸೈಡು. ನೀವು ಹಾಕಿದ ತಕ್ಷಣ ತಿರ್ಸಿದ್ರೆ ಮಸಾಲ ಬಿಟ್ಕೊಂಬಿಡುತ್ತೆ, ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ನಾನಿಲ್ಲಿ ಒಂದು 8 ನಿಮಿಷ ಬೇಯಿಸಿದ್ದೀನಿ. 8 ನಿಮಿಷ ಬೇಯಿಸಾದ್ಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕತ್ತಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಒಂದು 2 ನಿಮಿಷ ಆದಮೇಲೆ ನಾನು ಟಕ್ಕಂತ ಎತ್ಕೊತಾಯಿದ್ದೀನಿ ನೋಡಿ. ಈ ಥರ ಎಲ್ಲನೂ ಎತ್ಕೊತಾಯಿದ್ದೀನಿ. ಎಷ್ಟು ಸಿಂಪಲ್ಲಾಗಿ ಫಿಶ್ ಕಬಾಬ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ಇನ್ನೂ ವೀಡಿಯೋ ಬೇಕು ಅಂದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿ ಇನ್ನೂ ರೆಸಿಪಿಗಳು ಬರ್ತಾ ಇರ್ತವೆ. ಇದನ್ನು ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ತುಂಬ ವೀಡಿಯೋಗಳವೆ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಸಿ ಯು.